ಮಳೆ ಮತ್ತೆ ಅಬ್ಬರಿಸುವುದಕ್ಕೆ ಶುರು ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮಳೆ ಹಿನ್ನೆಲೆ ಮಂಗಳೂರಿನ ಮೇರಿ ಹಿಲ್ನಲ್ಲಿ ಕೆನರಾ ವಿಕಾಸ್ ಕಾಲೇಜಿನ ಕಾಂಪೌಂಡ್ ಕುಸಿದು 15 ಬೈಕ್ ಜಖಂಗೊಂಡಿದೆ. ಕಾಂಪೌಂಡ್ ಕುಸಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಮೆರಿಹಿಲ್ನಲ್ಲಿ ಗುಡ್ಡ ಕುಸಿತವಾಗಿದೆ. ನಿರಂತರ ಮಳೆಯಿಂದಾಗಿ ಕೊಂಚಾಡಿಯ ಮನೆಯ ಅಂಗಳದ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಮನೆಯ ಹಿಂಭಾಗದಲ್ಲೂ ಗುಡ್ಡ ಕುಸಿತವಾಗಿದ್ದು ಅದೃಷ್ಟವಶಾತ್ ಅಪಾಯದಿಂದ ಮನೆ ಮಂದಿ ಬಚಾವಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಜೋರು ಮಳೆಯಾಗ್ತಾ ಇದೆ. ಕಟೀಲಿನ ನಂದಿನಿ ನದಿ ಉಕ್ಕಿ ಹರಿತಾ ಇದ್ದು ನದಿ ತೀರದ ತಗ್ಗು ಪ್ರದೇಶಗಳು, ಅಡಿಕೆ ತೋಟಗಳು ಜಲಾವೃತವಾಗಿದೆ. ಕಟೀಲು ಸಮೀಪದ ಮಿತ್ತಬೈಲ್ನಲ್ಲಿ ಕೆಲವು ಮನೆಗಳಿಗೆ ನೀರು ನುಗ್ಗಿದೆ. ಉಡುಪಿಯಲ್ಲೂ ಧಾರಾಕಾರ ಮಳೆಯಾಗಿದೆ. ಕಾಪು ಕಾರ್ಕಳ ತಾಲೂಕಿನಲ್ಲಿ ಭಾರೀ ಮಳೆಯಿಂದಾಗಿ ಸ್ವರ್ಣ, ಪಾಪನಾಶಿನಿ, ಶಾಂಭವಿ ನದಿ ಭರ್ತಿಯಾಗಿದ್ದಾವೆ. ಪರಿಣಾಮ ಕಾಮಿನಿ ಹೊಳೆ ತೀರದಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗಿದ್ದು ಜನರನ್ನ ಬೋಟ್ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಇನ್ನು ಉಡುಪಿ ಜಿಲ್ಲೆಯಲ್ಲಿ ಸರಾಸರಿ 94 ಮಿಲಿಮೀಟರ್ ಮಳೆ ಆಗಿದೆ. ಕಾಪುವಿನಲ್ಲಿ 173 ಮಿಲಿಮೀಟರ್ ಮಳೆ ಆಗುವ ಮೂಲಕ ಜಿಲ್ಲೆಯಲ್ಲಿ ಇಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿದೆ. ಕಾರ್ಕಳದಲ್ಲಿ 89 ಮಿಲಿಮೀಟರ್, ಕುಂದಾಪುರದಲ್ಲಿ 80 ಮಿಲಿಮೀಟರ್ ಮಳೆ ಆಗಿದೆ. ಜಲಪಾತ ವೀಕ್ಷಣೆಗೆಂದು ಹೋಗಿ ನೀರಿನ ಮಧ್ಯೆ ಸಿಲುಕಿದ್ದ ಪ್ರವಾಸಿಗರನ್ನ ರಕ್ಷಣೆ ಮಾಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರೆಬೈಲ್ ಫಾಲ್ಸ್ನಲ್ಲಿ ನಡೆದಿದೆ. ಜಲಪಾತದ ಮಧ್ಯದಲ್ಲಿ ಸಿಲುಕಿದ್ದ 3 ಜನ ಪ್ರವಾಸಿಗರನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ರಕ್ಷಿಸಿದ್ದಾರೆ. ಚಿಕ್ಕ ಹಳ್ಳ ದಾಟುತ್ತಿರುವಾಗ ಏಕಾಏಕಿ ನೀರು ಬಂದಿದ್ದು ಜಲಪಾತದ ಮಧ್ಯದಲ್ಲೇ ಪ್ರವಾಸಿಗರು ಸಿಕ್ಕಾಕೊಂಡಿದ್ರು. ಸದ್ಯ 3 ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ. ದಾವಣಗೆರೆಯಲ್ಲಿ ಭಾರೀ ಗಾಳಿ ಮಳೆಗೆ ಮನೆಗಳ ಮೇಲೆಯೇ ಬೃಹತ್ ಮರ ಬಿದ್ದಿದೆ. ಗಾಂಧಿನಗರದ ಗುಂಡಿ ಹೊಲದಲ್ಲಿ ಘಟನೆ ನಡೆದಿದೆ. ಮರ ಬಿದ್ದ ಪರಿಣಾಮ 4 ಮನೆಗಳು ಜಖಮಾಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬೆಳಗಾವಿಯಲ್ಲೂ ಭಾರೀ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಯಲ್ಡೂರು, ಧಾಮನೆ, ಶಹಾಪುರ, ವಡಕಾಗಿ ಭಾಗದಲ್ಲಿ 100 ಎಕರೆ ಪ್ರದೇಶಗಳು ಬೆಳೆದಿದ್ದಂತಹ ಇಂದ್ರಾಣಿ ಭತ್ತ ನಾಶವಾಗಿದೆ. ಬೆಂಗಳೂರಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಪಾತ್ರದ ಬಗ್ಗೆಯೂ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರುವ ಭೈರತಿ ಬಸವರಾಜ್ರನ್ನ ಮುಂದಿನ ದಿನಗಳಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಇನ್ನು A1 ಆಗಿರುವಂತಹ ಜಗದೀಶ್ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮೃತ ಶಿವನ ತಾಯಿ ಮಾತನಾಡಿತು. ನಾನು ಪೊಲೀಸರಿಗೆ ಯಾರ ಹೆಸರನ್ನೂ ಕೊಟ್ಟಿಲ್ಲ. ಮಗ ಈ ಹಿಂದೆ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದ. ಅದನ್ನು ಆಧರಿಸಿಯೇ ತನಿಖೆ ಮಾಡ್ತಿದ್ದಾರೆ. ನಾನು ಯಾರ ಹೆಸರನ್ನೂ ಪೊಲೀಸರ ಮುಂದೆ ಹೇಳಿಲ್ಲ ಅಂತ ಅವರು ಹೇಳಿದರು. ಇಲ್ಲ ಸರ್, ಅದೆಲ್ಲ ಅವ್ರು ಹಾಕೊಂಡಿದ್ರು ಸರ್, ಪೊಲೀಸ್ ಅವ್ರು ಹಾಕೊಂಡಿದ್ರು ಸರ್. ಇವ್ರು ಕೇಳಿದ್ರೆ ನೀ ಮೊಬೈಲಲ್ಲಿ ಮಾತಾಡ್ತಿದ್ಯಾ, ಅದರಲ್ಲಿ ನನಗೆ ಒಂಥರ ಭಯ ಸರ್. ನನ್ನ ಹೆಸರು ಅಷ್ಟು ನಾನು ತುಂಬ ಟೆನ್ಷನು. ನಮ್ಮ ಮಗ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ, ಅದರಲ್ಲಿ ಇರ್ತದಂತೆ, ಅದರಲ್ಲಿ ಇದೆ, ಅವ್ರ ಹೆಸರಲ್ಲೇ ಇದೆ ಅಂತ ಹೇಳಿದ್ರು. ಇವಾಗ ನಾನು ಯಾರ ಹೆಸರು ಕೊಟ್ಟಿಲ್ಲ ಸರ್, ಯಾರ ಹೆಸರು ಕೊಟ್ಟಿಲ್ಲ. ಏನು ಗೊತ್ತಿಲ್ಲ ಅಂದ್ಮೇಲೆ ನಾನು ಯಾರ ಹೆಸರು ಕೇಳೋ. ಧರ್ಮಸ್ಥಳ ಭಾಗದಲ್ಲಿ 100 ಶವ ಹೂತಿಟ್ಟಿದ್ದಾರೆ ಎನ್ನಲಾದ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ವಹಿಸುವಂತೆ ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ ಗೌಡ ಆಗ್ರಹಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಪ್ರಕರಣ ಸಂಬಂಧ ಪ್ರತ್ಯಕ್ಷದರ್ಶಿ ಪ್ರಕರಣ ದಾಖಲಿಸಿದ್ದಾರೆ. ಹೆಣ ತೋರಿಸುತ್ತೇನೆ ಅಂತ ಸಾಕ್ಷಿದಾರ ಮುಂದೆ ಬಂದಿದ್ದಾರೆ. ಆದರೂ ಈವರೆಗೂ ಈ ಬಗ್ಗೆ ಯಾವುದೇ ಬೆಳವಣಿಗೆ ಆಗಿಲ್ಲ. ಸಾಕ್ಷಿ ಫಿರ್ಯಾದುದಾರರಿಗೆ ಜೀವ ಭಯ ಇದ್ದ ಹಾಗೆ ಕಾಣಿಸ್ತಾ ಇದೆ. ಆತನಿಗೆ ಏನಾದರೂ ಆದರೆ ಗೃಹ ಇಲಾಖೆ ಕಾರಣ ಆಗಲಿದೆ. ಹೀಗಾಗಿ ಕೂಡಲೇ ಎಸ್ಐಟಿ ರಚನೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಅಡಿಷನಲ್ ಪೊಲೀಸ್ನವರು ಅಪರಾಧ ಅವರ ಗಮನಕ್ಕೆ ತಂದಾಗ ಕೂಡ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಯದೇ ಇರುವಾಗ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥದ್ದು ಈ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ.
ಅದರಲ್ಲಿ ನ್ಯಾಯಮೂರ್ತಿಯಾಗಿ ನಾನು ಕೂಡ ಇವತ್ತು ಗಮನಿಸಿದ್ದೀನಿ. ಮುಖ್ಯಮಂತ್ರಿಗಳು ನಾನು ತಿಳ್ಕೊಂಡಿದ್ದೀನಿ ಈ ವಿಚಾರವನ್ನು ಗಂಭೀರವಾಗಿ ಗಮನಕ್ಕೆ ತೆಗೆದುಕೊಂಡು SITನ ರಚನೆ ಮಾಡ್ತಾರೆ. ಅದನ್ನು ಸೂಪರ್ವಿಷನ್ ಮಾಡ್ತಕ್ಕಂಥದ್ದು ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಆಗಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಆಗಲಿ ಮಾಡ್ತಾರೆ. ಜ್ಯೂರಿಸ್ಡಿಕ್ಷನಲ್ ಮಕ್ಕಳ ಹೂತಿಟ ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ಇದನ್ನು ತನಿಖಾಧಿಕಾರಿಗಳ ಗಮನಕ್ಕೆ ಸಾಕ್ಷಿ, ದೂರುದಾರರು ಅಥವಾ ವಕೀಲರು ತಂದಿರುವುದಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿರುವ ಬಗ್ಗೆ ಪರಿಶೀಲಿಸಬೇಕಾಗಿರುತ್ತೆ. ಸಮಾಧಿ ಅಗೆಯುವ ಕೆಲಸ ಮುಗಿದ ಮೇಲೆ ಸಾಕ್ಷಿ, ದೂರುದಾರರು ತಲೆಮರೆಸಿಕೊಳ್ಳುವ ಸಾಧ್ಯತೆ ಇದೆ. ಈ ಬಗ್ಗೆ ಸ್ಥಳೀಯರಿಂದ ಗುಪ್ತ ಮಾಹಿತಿ ಬಂದಿದೆ. ಸೂಕ್ತ ತನಿಖಾ ಪ್ರಕ್ರಿಯೆ ಅನುಸರಿಸದೆ ಸಮಾಧಿ ಅಗೆಯುವ ಬಗ್ಗೆ ಪರಿಶೀಲಿಸಲಾಗ್ತಾ ಇದೆ ಅಂತ ಸುದ್ದಿ ಹರಡ್ತಾ ಇದೆ. ಸಾಕ್ಷಿ, ದೂರುದಾರ ಒಪ್ಪಿದ್ರೆ ಮಂಪರು ಪರೀಕ್ಷೆ ಮಾಡಲು ಸಿದ್ಧತೆ ನಡೆದಿದೆ. ಫಿಂಗರ್ ಪ್ರಿಂಟ್, ನಾರ್ಕೋ ಅನಾಲಿಸಿಸ್ ಪರೀಕ್ಷೆಗೆ ಕೋರ್ಟ್ಗೆ ಅನುಮತಿ ಕೇಳಲಾಗಿದೆ ಎಂದಿದ್ದಾರೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಇವತ್ತು ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಸಲ್ಲಿಕೆ ಮಾಡಿದ್ದ ಮೇಲ್ಮನವಿ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು. ನ್ಯಾಯಮೂರ್ತಿ JB ಪಾರ್ದಿವಾಲ ಮತ್ತು R ಮಹದೇವನ್ ಅವರ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆದಿದ್ದು, ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ ಜುಲೈ 22ಕ್ಕೆ ಈ ವಿಚಾರಣೆಯನ್ನು ಮುಂದೂಡಿದೆ. ಅಂದೇ ಪ್ರಕರಣದ ತೀರ್ಪು ಕೂಡ ಪ್ರಕಟಿಸಲಿದೆ. ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕರ್ನಾಟಕ ಮಾದರಿಯಲ್ಲೇ ಬಿಹಾರದಲ್ಲೂ ಗ್ಯಾರಂಟಿ ಯೋಜನೆ ಘೋಷಿಸಲಾಗಿದೆ. ಈ ಬಗ್ಗೆ ವಿಧಾನಸೌಧದಲ್ಲಿ ಡಿಸಿಎಂ DK ಶಿವಕುಮಾರ್ ಮಾತನಾಡಿ, ನಾವು ಗ್ಯಾರಂಟಿಗಳನ್ನು ಜಾರಿ ಮಾಡಿದಾಗ ಮೋದಿಯಿಂದ ಹಿಡಿದು ಎಲ್ಲರೂ ಟೀಕೆ ಮಾಡಿದ್ರು. ಈಗ ಎಲ್ಲರೂ ನಮ್ಮ ಯೋಜನೆಗಳನ್ನು ಫಾಲೋ ಮಾಡ್ತಿದ್ದಾರೆ. ಕಾಂಗ್ರೆಸ್ ಮಾಡೆಲ್ ಅನ್ನು ಇಡೀ ದೇಶದಲ್ಲಿ ಎಲ್ಲರೂ ಫಾಲೋ ಮಾಡ್ತಿದ್ದಾರೆ ಅಂತ ಟೀಕಿಸಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಗ್ಯಾರಂಟಿ ಯೋಜನೆ ಕುರಿತು ಬಿಜೆಪಿ ವಿರುದ್ಧ ಕಿಡಿಕಾರಿದರು. ಗ್ಯಾರಂಟಿ ನಾವು ಕೊಟ್ಟ ಮೇಲೆ ನಮ್ಮ ಗ್ಯಾರಂಟಿಗಳನ್ನು ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲರೂ ಟೀಕೆ ಮಾಡಿದ್ರು. ಅದಾದ ಮೇಲೆ ಮಧ್ಯಪ್ರದೇಶಲ್ಲಿ ಕೊಟ್ಟರು, ಮಹಾರಾಷ್ಟ್ರಲ್ಲಿ ಕೊಟ್ಟರು, ದೆಹಲಿಯಲ್ಲಿ ಕೊಟ್ಟರು, ಹರಿಯಾಣಲ್ಲಿ ಕೊಟ್ಟರು, ಬೇರೆ ಬೇರೆ ರಾಜ್ಯದಲ್ಲಿ ಕೊಟ್ಟರು, ಈಗ ಬಿಹಾರಲ್ಲೂ ಕೊಟ್ಟಿದ್ದಾರೆ. ಸೊ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಯಾವ ಸರ್ಕಾರ ಈ ದೇಶಕ್ಕೆ ಒಂದು ಮಾದರಿ. ಖಂಡಿತ ಕಾಂಗ್ರೆಸ್ ಮಾಡೆಲ್ನ BJP ಅಲ್ಲ, ಇಡೀ ದೇಶದ ಸರ್ಕಾರನೇ ಫಾಲೋ ಮಾಡ್ತಾ ಇದೆ. ಬೆಂಗಳೂರು ನಗರವನ್ನು 5 ಪಾಲಿಕೆಯಾಗಿ ಮಾಡ್ತಾ ಇದ್ದೀವಿ. ಇವತ್ತು ಮುಂದಕ್ಕೆ ಅದಾದ ಮೇಲೆ ನೆಕ್ಸ್ಟು ಎಲ್ಲೆಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಆಮೇಲೆ ಲೇಟಾಗಿ ತೀರ್ಮಾನ ಮಾಡ್ತೀವಿ. ಅವರು ಯಾವತ್ತಿದ್ರೂ ಕೂಡ ಕರ್ನಾಟಕ ಮಾಡೆಲ್ ಅನ್ನ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಯೋಜನೆಗಳನ್ನ ಕಾಪಿ ಹೊಡೆದು ಪಾಸ್ ಆದಂತ ಸ್ಟೂಡೆಂಟ್ಗಳವರು. ಈಗ ನಮ್ಮ ನರೇಗಾನ ವಿರೋಧ ಮಾಡಿದ್ರು, ನಮ್ಮ ಆಧಾರ್ ಕಾರ್ಡನ್ನ ವಿರುದ್ಧ ಮಾಡಿದ್ರು. ದೇಶದಲ್ಲಿ ಏನೆಲ್ಲ ದೊಡ್ಡ ದೊಡ್ಡ ಒಳ್ಳೆ ಯೋಜನೆಗಳಿತ್ತು ಅವನ್ನೆಲ್ಲ ವಿರೋಧ ಮಾಡ್ಕೊಂಡು ಬಂದ್ರು. ಈಗ ಅದನ್ನೇ ಫಾಲೋ ಮಾಡ್ತಾರೆ. ಅದರಲ್ಲೂ ಸ್ಪೆಷಲಿ ಈ ಮಹಿಳೆಯರ ಸಬಲೀಕರಣಕ್ಕೆ ಅಂತ ಏನು ನಾವು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಭಾಳಷ್ಟು ಯಶಸ್ವಿಯಾಗಿ ಕರ್ನಾಟಕದಲ್ಲಿ ನಡೆಸ್ತಾ ಇದ್ದೀವಲ್ಲ, ಸೊ ಇದನ್ನು ಕಾಪಿ ಮಾಡಿ ಕರ್ನಾಟಕ ಮಾಡೆಲ್ನ ಕಾಪಿ ಮಾಡಿ ಮಧ್ಯಪ್ರದೇಶದಲ್ಲಿ ಇಲೆಕ್ಷನ್ ಗೆದ್ರು, ಕರ್ನಾಟಕ ಮಾಡೆಲ್ ಕಾಪಿ ಮಾಡಿ ಮಹಾರಾಷ್ಟ್ರದಲ್ಲಿ ಮೋದಿ ಗ್ಯಾರಂಟಿ ಅಂತ ಅನೌನ್ಸ್ ಮಾಡಿದರು. ಗ್ಯಾರಂಟಿಗಳಿಗೇ ಮೋದಿ ಅಂತ ಹೆಸರಿಟ್ರು. ಅದೇ ರೀತಿ ಡೆಲ್ಲಿ ಇಲೆಕ್ಷನಲ್ಲಿ ಕೂಡ ಗ್ಯಾರಂಟಿನ ಅನೌನ್ಸ್ ಮಾಡಿ ಅಲ್ಲಿ ಕೂಡ ಗೆದ್ರು. ಅವರು ಕಾಂಗ್ರೆಸ್ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಬಾಣ ಬಿಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ದಲಿತರನ್ನ ರಾಜ್ಯಾಧ್ಯಕ್ಷರಾಗಿ ಮಾಡಿ ಎಂಬ ಸಿಎಂ ಸಿದ್ದರಾಮಯ್ಯ ಸಲಹೆಗೆ ವಿಜೇಂದ್ರ ತಿರುಗೇಟು ಕೊಟ್ಟಿದ್ದು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಮಾಡುವ ಅವಕಾಶ ಇದ್ರೂ ತಪ್ಪಿಸಿದ್ ಯಾರು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡುವೆ ಮಲ್ಲಿಕಾರ್ಜುನ ಖರ್ಗೆಯನ್ನ ಸಿಎಂ ಮಾಡಬೇಕು ಅಂತ ವಿಜೇಂದ್ರ ಒತ್ತಾಯ ಮಾಡಿದ್ದಾರೆ. ಸಾಮಾಜಿಕ ನ್ಯಾಯ, ಮೀಸಲಾತಿ, ಸಂವಿಧಾನದ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದು ನೀವು ಮತ್ತು ನಿಮ್ಮ ಕಾಂಗ್ರೆಸ್. ಗೋವಿಂದ ಕಾರಜೋಳ ರವರು ನಮ್ಮ ಹಿರಿಯರಿದ್ದಾರೆ. ಉಪಮುಖ್ಯಮಂತ್ರಿ ಆಗಿದ್ದವರು ಪ್ರಸ್ತುತ ಸಂಸದರಾಗಿದ್ದಾರೆ. ಭವಿಷ್ಯದಲ್ಲಿ ಅವರು ಅತ್ಯುನ್ನತ ಸ್ಥಾನಕ್ಕೇರುವ ಎಲ್ಲ ಅವಕಾಶಗಳ ಬಾಗಿಲು ಅವರಿಗಾಗಿ ತೆರೆದೇ ಇದೆ ಅಂತ ಹೇಳಿದ್ದಾರೆ. ನಾನು ಜನಾರ್ದನ ರೆಡ್ಡಿ ಒಂದಾಗಿಯೇ ಆಗ್ತೀವಿ ಅಂತ ಗದಗದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ನನ್ನ ಹಾಗೂ ಜನಾರ್ದನ ರೆಡ್ಡಿ ನಡುವೆ ಗೊಂದಲವೇ ಇಲ್ಲ. ನಮ್ದು ಯಾವುದು ಸ್ವಾರ್ಥ ಇಲ್ಲ. ಪಾರ್ಟಿ ಹಿತದೃಷ್ಟಿಯಿಂದ ರಾಜಕೀಯವಾಗಿ ಒಂದ್ ಆಗಿಯೇ ಆಗ್ತೀವಿ. ಅವತ್ತಿನ ಬೆಳವಣಿಗೆ ಎಲ್ಲವೂ ಮರೆತು ಹೋಗಿದ್ದೇವೆ ಅಂದಿದ್ದಾರೆ ಶ್ರೀರಾಮುಲು. ಏನು ಗೊಂದಲನೇ ಇಲ್ಲ. ನಾನು ಭಾಳ ಕ್ಲಾರಿಟಿಯಾಗಿ ಕೊಟ್ಟಿದ್ದೀನಿ. ನಾವು ಯಾವತ್ತಿದ್ರು ಕೂಡ ಮುರ್ಕೋಬೇಕಾದ್ರೆ ಮುರ್ಕೊಂಡು ಬೀಳೋರು, ಕೂಡಂಗಿದ್ರೆ ಕೂಡ್ಕೊಂಡು ಬಾಳೋರು. ನಾವು ಅವತ್ತು ಕೂಡ ಹೇಳಿದ್ವಿ. ಅವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ಅವ್ರು ಜನಾರ್ದನ್ ರೆಡ್ಡಿ ಅವರೇನೋ ಒಂದು ಮಾತು ಮಾತಾಡಿದ್ರು, ನಾವು ಒಂದು ಮಾತು ಮಾತಾಡಿದ್ವಿ. ಅಷ್ಟೇ ಬಿಟ್ಟರೆ ನಮಗೆ ಅಧಿಕಾರ ಕೊಟ್ಟಿಲ್ಲ, ನಿಮಗೆ ಅಧಿಕಾರ ಕೊಟ್ಟಿಲ್ಲ. ನಾವು ಜನಾರ್ದನ್ ರೆಡ್ಡಿ ಅವರು ವಿಚಾರದಲ್ಲಿ ಯಾವತ್ತು ಕೂಡ ಆ ರೀತಿ ನಾವು ಗೊಂದಲಗಳು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸಂಧಾನ ಮಾಡೋಂಥ ಪರಿಸ್ಥಿತಿ ಬಂದರು. ನಾವು ಜನಾರ್ದನ್ ರೆಡ್ಡಿ ಅವರು ಒಂದು ಅರ್ಧ ಲೋಟ ಟೀ ಕೊಟ್ಟರೆ ಕೂಡ ಪಾರ್ಟಿ ತತ್ವದಿಂದ ರಾಜಕೀಯವಾಗಿ ಒಂದಾಗಿ ಆಗ್ತೀವಿ. ಅದರಲ್ಲಿ ಏನಿದೆ? ನಮ್ಮ ಮತ್ತೆ ಅವ್ರ ಮುಂದೆ ಏನು ಗೊಂದಲನೇ ಇಲ್ಲ. ನಾನು ಭಾಳ ಕ್ಲಾರಿಟಿಯಾಗಿ ಕೊಟ್ಟಿದ್ದೀನಿ.
ಕೋಮಲ್ ನೇಮಕಾತಿ ಅಕ್ರಮ ಪ್ರಕರಣದಲ್ಲಿ ಮಾಲೂರು ಶಾಸಕ ಕೆವೈ ನಂಜೇಗೌಡರಿಗೆ ಸೇರಿದ ಆಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ಸುಮಾರು 1.32 ಕೋಟಿ ಮೌಲ್ಯದ ಚರಾಸ್ತಿ ಹಾಗೂ ಸ್ಥಿರಾಸ್ತಿಯನ್ನ ಇಡಿ ಸೀಸ್ ಮಾಡಿದೆ. 2023ರಲ್ಲಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನೇಮಕಾತಿಯಲ್ಲಿ ಹಗರಣ ನಡೆದಿತ್ತು. ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಮುಕ್ತಾಯ ಆಗಿದ್ದು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. 24.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಯಚೂರಿನಲ್ಲಿ ಜವಳಿ ಪಾರ್ಕ್ ನಿರ್ಮಾಣಕ್ಕೆ ಅನುಮೋದನೆ ನೀಡಿದ್ದು, ಜಿಲ್ಲಾ ಖನಿಜ ಪ್ರತಿಷ್ಠಾನ ತಿದ್ದುಪಡಿ ನಿಯಮದ ಬಗ್ಗೆ ಚರ್ಚೆ ನಡೆಯಿತು. ತಾಂತ್ರಿಕ ಮಾಹಿತಿ ಕೊರತೆಯನ್ನ ವಿಷಯ ಮುಂದೂಡಲಾಯಿತು ಅಂತ ಹೇಳಿದ್ದಾರೆ. ಬಿಜಾಪುರ, 2 ರಾಯಚೂರು, 3 ಕೊಪ್ಪಳ ಆ ಡಿಸ್ಟ್ರಿಕ್ಟ್ನಲ್ಲಿ ಅದಕ್ಕೆ ಹಲವಾರು ಕಾರಣ, ಹಲವಾರು ಚರ್ಚೆ ಆಯಿತು. ಒಟ್ಟು ರಾಜ್ಯದಲ್ಲಿ ಅಧ್ಯಯನ ಮಾಡಿ ಆಲ್ಟರ್ನೇಟಿವ್ ಏರಿಯಾದನ್ನು ಕೊಡಬೇಕು ಅಂಥೇಳಿ ನಾವು ಸಜೆಸ್ಟ್ ಮಾಡಿದ್ದೇವೆ. ಆ ಅಧ್ಯಯನದ ವರದಿ ಬಂದ ಮೇಲೆ ನಾವು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಸೂಚನೆಯನ್ನು ಕೊಡ್ತೀವಿ. ಇನ್ನು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು, ವೈದ್ಯಾಧಿಕಾರಿಗಳು ಮತ್ತು ಇತರೆ ಸಿಬ್ಬಂದಿಗಳ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2025ಕ್ಕೆ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಕೇಸ್ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳ ಅಮಾನತು ರದ್ದುಪಡಿಸಿದ ಸಿಎಟಿ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಸರ್ಕಾರ ಮೇಲ್ಮನವಿ ಸಲ್ಲಿಕೆ ಮಾಡಿತ್ತು. ಇವತ್ತು ಅರ್ಜಿ ವಿಚಾರಣೆ ನಡೆದಿದ್ದು, ರಾಜ್ಯ ಸರ್ಕಾರದ ಪರ ಪಿಎಸ್ ರಾಜಗೋಪಾಲ್ ವಾದ ಮಂಡಿಸಿದ್ದಾರೆ. ಅನುಮತಿ ಕೇಳಿದ ದಿನವೇ ಪೊಲೀಸರು ನಿರಾಕರಿಸಬೇಕಾಗಿತ್ತು. ಅನುಮತಿ ನೀಡಿದ್ರು ಪೊಲೀಸರು ಸಿದ್ಧತೆ ಆರಂಭಿಸಿದ್ರು. ಮೆರವಣಿಗೆಗೆ ನಿರಾಕರಿಸಿದ್ರು. ನಿಷೇಧಾಜ್ಞೆಯನ್ನ ಪೊಲೀಸರು ಯಾಕೆ ವಿಧಿಸಿರಲಿಲ್ಲ? ಪೊಲೀಸರು ಆರ್ಸಿಬಿ ಸರ್ವೆಂಟ್ ರೀತಿ ವರ್ತಿಸಿದ್ದಾರೆ ಅಂತ ಪೊಲೀಸರ ಅಮಾನತು ನಿರ್ಧಾರವನ್ನ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ. ಕಳೆದ 1 ವಾರದಿಂದ ಜನರಿಗೆ ಉಪಟಳ ನೀಡ್ತಾ ಇದ್ದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಚಿತ್ರದುರ್ಗದ ಕಡ್ಲೆಗುದ್ದು ಗ್ರಾಮದ ಬಳಿ ಅರಣ್ಯ ಇಲಾಖೆಯ ಬೋನಿಗೆ ಚಿರತೆ ಸೆರೆಯಾಗಿದೆ. ಚಿರತೆಯನ್ನ ಆಡು ಮಲ್ಲೇಶ್ವರ ಕಿರು ಮೃಗಾಲಯಕ್ಕೆ ರವಾನೆ ಮಾಡಿದ್ದಾರೆ. ರೈತರ ಜಮೀನಿಗೆ ಕಾಡು ಹಂದಿಗಳು ನುಗ್ಗಿ ಬೆಳೆ ನಾಶ ಮಾಡುತ್ತೆ ಅಂತ ಫಾರೆಸ್ಟ್ ವಾಚರ್ ಮೇಲೆ ಹಲ್ಲೆ ನಡೆಸಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಗೋಡೆ ಗ್ರಾಮದಲ್ಲಿ ನಡೆದಿದೆ. ಅರಣ್ಯ ಇಲಾಖೆಯ ದಿನಗೂಲಿ ನೌಕರ ವಾಚರ್ ತಿಪ್ಪೇಶ್ ಮೇಲೆ ತಂದೆ, ಮಗ ಇಬ್ಬರು ರೈತರು ಸೇರಿ ಹಲ್ಲೆ ನಡೆಸಿದ್ದಾರೆ. ಸದ್ಯ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಸ್ಥಳಕ್ಕೆ ಬಂದ ಸ್ಥಳೀಯರು ತಿಪ್ಪೇಶ್ನ ರಕ್ಷಣೆ ಮಾಡಿದ್ದು, ಗಾಯಾಳು ತಿಪ್ಪೇಶ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ 6 ಗಂಟೆಯಿಂದ 9 ಗಂಟೆವರೆಗೆ ವಿದ್ಯುತ್ ವ್ಯತ್ಯಯವಾಗಿತ್ತು. ಕರೆಂಟ್ ಇಲ್ಲದೆ ಐಸಿಯು, ಶಸ್ತ್ರಚಿಕಿತ್ಸಾ ವಾರ್ಡ್ಗಳಲ್ಲಿ ಬಾಣಂತಿಯರು, ಹಸುಗೂಸುಗಳು ಪರದಾಡಿದರು. ಸುಮಾರು 3 ಗಂಟೆಗಳ ಕಾಲ ಬಾಣಂತಿಯರು ಹಾಗೂ ಹಸುಗೂಸುಗಳು ಪರದಾಡಿದರು. ಈ ಕುರಿತಂತೆ ನ್ಯೂಸ್ 18 ವಿಸ್ತೃತ ವರದಿ ಬಿತ್ತರಿಸಿತು. ವರದಿ ಪ್ರಸಾರ ಆಗ್ತಾ ಇದ್ದಂತೆ ಆಗಮಿಸಿದ್ದ ಅಧಿಕಾರಿಗಳು ತಾತ್ಕಾಲಿಕ ವ್ಯವಸ್ಥೆ ಮಾಡಿದರು. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಡಿಎಚ್ಒ ಡಾಕ್ಟರ್ ಶಂಕರ್ ನಾಯಕ್, ಲೋಪ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಈಗ ಆಲ್ರೆಡಿ ನಮಗೆ ಇದು ಕರೆಂಟ್ ಹೋದ ಕೂಡಲೇ ಈಗ ಮಾಧ್ಯಮ ಮಿತ್ರರು ಹೋಗಿದ್ದು ಇಮಿಡಿಯೇಟಾಗಿ ನಮಗೆ ಮೇಲ್ ನಮ್ಮ ಅಧಿಕಾರಿ ಕಮಿಷನರ್ಗೆ ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಗಮನಕ್ಕೆ ಬಂದಿದ್ದೆ. ಅವರು ನನಗೆ ಈಗ ಆಲ್ರೆಡಿ ನೀವು ರಾತ್ರಿಯಿಂದ ಮಾತಾಡಿ ಮತ್ತು ಬೆಳಗ್ಗೆ ನಮಗೆ ನೋಡಲ್ ಅಧಿಕಾರಿಗಳು ಇರ್ತಾರೆ, ಅವ್ರ ಗಮನಕ್ಕೆ ತಂದಿದ್ದೀವಿ. ನಾವೇನು ಇದನ್ನು ಏನು ಸರಿಪಡಿಸ್ಲಿಕ್ಕೆ ಏನು ವ್ಯವಸ್ಥೆ ಮಾಡಿದ್ರು ಅದೆಲ್ಲ ಅವ್ರಿಗೆ ನಾನು ತಿಳಿಸಿದ್ದೀನಿ. ನಾನು ಆಲ್ರೆಡಿ ನಮ್ಮ ಏನು ಹೇಳಿದ್ದೀವಿ, ಅಂಥವ್ರು ಯಾರಾದರೂ ನಿಷ್ಕಾಳಜಿ ಅಥವಾ ನೆಗ್ಲಿಜೆನ್ಸಿ ಮಾಡಿದರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಿ ನಾನು ಆದೇಶ ಮಾಡಿದ್ದೀನಿ. ನಾವೀಗ ಆಲ್ರೆಡಿ ನಮಗೆ ಇದು ಕರೆಂಟ್. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕಳೆದ 10 ದಿನಗಳಿಂದ ಎಂಆರ್ಐ ಹಾಗೂ ಮ್ಯಾಮೋಗ್ರಫಿ ಸೇವೆ ಸಿಗದೆ ರೋಗಿಗಳು ಪರದಾಡಿದ್ರು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. 2 ದಿನದಲ್ಲಿ ಎಂಆರ್ಐ ಹಾಗೂ ಮ್ಯಾಮೋಗ್ರಫಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಾಗುವುದು ಅಂತ ಕಿದ್ವಾಯಿ ಆಸ್ಪತ್ರೆ ಪ್ರಕಟಣೆ ಹೊರಡಿಸಿದೆ. ನಿಮಾನ್ಸ್ ಹಾಗೂ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ಗೆ ವ್ಯವಸ್ಥೆ ಮಾಡಲಾಗುತ್ತದೆ ಅಂತ ಕಿದ್ವಾಯಿ ಆಸ್ಪತ್ರೆ ತಿಳಿಸಿದೆ. ಬಿಹಾರದ ಪಾಟ್ನಾದಲ್ಲಿ ಆಸ್ಪತ್ರೆಯ ಐಸಿಯುನಲ್ಲಿ ಶೂಟೌಟ್ ನಡೆದಿದೆ. ಪಾರಸ್ ಆಸ್ಪತ್ರೆಗೆ ನುಗ್ಗಿ ಕೈದಿ ಚಂದನ್ ಮಿಶ್ರಾನನ್ನ ಹಂತಕರು ಹತ್ಯೆ ಮಾಡಿದ್ದಾರೆ. ಪೆರೋಲ್ ಮೇಲೆ ಜೈಲಿಂದ ಹೊರಬಂದಿದ್ದ ಕೈದಿ ಚಂದನ್ ಮಿಶ್ರಾ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ. ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಚಂದನ್ ಮಿಶ್ರಾನನ್ನ ಆಸ್ಪತ್ರೆಗೆ ನುಗ್ಗಿ ಬೆಡ್ ಮೇಲೆಗೆ ಹಂತಕರು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ.
ದೇಶದ ಸ್ವಚ್ಛ ನಗರಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದಾರೆ. ದೇಶದ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಮಧ್ಯಪ್ರದೇಶದ ಇಂದೋರ್ ಮತ್ತೆ ಮೊದಲ ಸ್ಥಾನವನ್ನ ಪಡೆದುಕೊಂಡಿದ್ದರೆ ಛತ್ತೀಸ್ಗಢದ ಅಂಬಿಕಾಪುರ 2ನೇ ಸ್ಥಾನ ಪಡೆದುಕೊಂಡಿದೆ. ಮೈಸೂರು 3ನೇ ಸ್ಥಾನ ಪಡೆದುಕೊಂಡಿದೆ. 10 ಲಕ್ಷ ಜನಸಂಖ್ಯೆಯ ಗುಜರಾತ್ನ ಅಹಮದಾಬಾದ್ ಹೊರಹೊಮ್ಮಿದೆ. ನಂತರದ ಸ್ಥಾನದಲ್ಲಿ ಮುಂಬೈ, ಜಬಲ್ಪುರ ಮತ್ತು ಸೂರತ್. ಹರಿಯಾಣದ ಶಿಕೋಪುರ್ ಲ್ಯಾಂಡ್ ಡೀಲಿಂಗ್ ಕೇಸ್ನಲ್ಲಿ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈ ಪ್ರಕರಣದ ತನಿಖೆ ನಡೆಸಿದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಿಲ್ಲಿಯ ರೋಸ್ ಅವೆನ್ಯೂ ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ವಾದ್ರಾ ಸೇರಿ 11 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಪ್ರತಿನಿಧಿಸುವ ಕೋಟಾ ಸಂಸತ್ ಕ್ಷೇತ್ರದ ರಾಮ್ಗಂಜ್ ಮಂಡಿ ಪ್ರದೇಶ ಮಳೆ ನೀರಿಗೆ ಮುಳುಗಿ ಹೋಗಿದೆ. ಇವತ್ತು ಸ್ಪೀಕರ್ ಓಂ ಬಿರ್ಲಾ ಟ್ರ್ಯಾಕ್ಟರ್ ಹತ್ಕೊಂಡು ಮಳೆಯಲ್ಲಿ ಮುಳುಗಿದ ಗ್ರಾಮಗಳಿಗೆ ಭೇಟಿ ಕೊಟ್ಟರು. ಮುಳುಗಿದ ಮನೆಗಳ ಮುಂದೆ ನೂರಾರು ಜನ ನಿಂತ್ಕೊಂಡು ಸ್ಪೀಕರ್ ಬಂದು ಹೋಗ್ತಾ ಇರೋದನ್ನ ನೋಡ್ತಾ ಇದ್ರು. ಮಳೆ ಹಾನಿ ಪ್ರದೇಶ ಪರಿಶೀಲಿಸಿದ ಸ್ಪೀಕರ್ ಸಂತ್ರಸ್ತರನ್ನ ಬೇರೆ ಕಡೆ ತಾತ್ಕಾಲಿಕ ವಸತಿ ವ್ಯವಸ್ಥೆಗೆ ಸೂಚನೆ ಕೊಟ್ಟರು. ವಿಶ್ವ ಚೆಸ್ನಲ್ಲಿ ಭಾರತ ಪದೇ ಪದೇ ಪ್ರಾಬಲ್ಯ ಮೆರೆಯುತ್ತಲೇ ಇದೆ. ಇತ್ತೀಚೆಗಷ್ಟೇ ವಿಶ್ವದ ನಂಬರ್ 1 ಆಟಗಾರ ಮ್ಯಾಗ್ನಸ್ ಕಾರ್ಲ್ಸನ್ನರನ್ನ ಗುಕೇಶ್ ಸೋಲಿಸಿದ್ರು. ಆ ಸೋಲಿನ ಬಳಿಕ ಕಾರ್ಲ್ಸನ್ ಚೆಸ್ನಿಂದ ನಿವೃತ್ತಿಯಾಗುವಂತಹ ಮಾತುಗಳನ್ನಾಡಿದ್ರು. ಈ ಎಲ್ಲ ಬೆಳವಣಿಗೆ ಮಧ್ಯೆ ಮತ್ತೋರ್ವ ಭಾರತೀಯ ಪ್ರಜ್ಞಾನಂದ್ ಕಾರ್ಲ್ಸನ್ಗೆ ಸೋಲುಣಿಸಿದ್ದಾರೆ. ಲಾಸ್ ವೇಗಾಸ್ನಲ್ಲಿ ನಡೀತಾ ಇರುವ ಫ್ರೀ ಸ್ಟೈಲ್ ಚೆಸ್ನಲ್ಲಿ ಪ್ರಜ್ಞಾನಂದ್ ಕಾರ್ಲ್ಸನ್ನ ಸೋಲಿಸಿದ್ದಾರೆ. ವಿಶ್ವ ಚೆಸ್ನಲ್ಲಿ ಭಾರತ ಪದೇ ಪದೇ ಪ್ರಾಬಲ್ಯವನ್ನ ಮೆರೆಯುತ್ತಲೇ ಇದೆ. ಇತ್ತೀಚೆಗಷ್ಟೇ ವಿಶ್ವದ ನಂಬರ್ 1 ಆಟಗಾರ ಮ್ಯಾಗ್ನಸ್ ಅವರನ್ನ ಗುಕೇಶ್ ಸೋಲಿಸಿದ್ರು. ಆ ಸೋಲಿನ ಬಳಿಕ ಕಾರ್ಲ್ಸನ್ ಚೆಸ್ನಿಂದ ನಿವೃತ್ತಿಯಾಗುವಂತಹ ಮಾತುಗಳನ್ನು ಆಡಿದ್ರು. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಮತ್ತೊಬ್ಬ ಭಾರತೀಯ ಪ್ರಜ್ಞಾನಂದ ಕಾರ್ಲ್ಸನ್ಗೆ ಸೋಲುಣಿಸಿದ್ದಾರೆ. ಲಾಸ್ ವೇಗಾಸ್ನಲ್ಲಿ ನಡೀತಾ ಇರುವ ಫ್ರೀ ಸ್ಟೈಲ್ ಚೆಸ್ನಲ್ಲಿ ಪ್ರಜ್ಞಾನಂದ್ ಕಾರ್ಲ್ಸನ್ರನ್ನ ಸೋಲಿಸಿದ್ದಾರೆ. ಈಗ ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಫಿಲಿಪೈನ್ನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಸೆಬು ಸಿಟಿಯಲ್ಲಿ ಪ್ರವಾಹ ಸೃಷ್ಟಿಯಾಗಿದ್ದು ರಸ್ತೆಗಳು ನದಿಯಂತೆ ಹರಿತಾ ಇದೆ. ಕಾರುಗಳು ಪ್ರವಾಹದ ನೀರಲ್ಲಿ ಕೊಚ್ಚಿ ಹೋಗಿದ್ದು ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಪಾಕಿಸ್ತಾನದಲ್ಲೂ ಭಾರಿ ಮಳೆಯಾಗ್ತಾ ಇದೆ. ಇಸ್ಲಾಮಾಬಾದ್, ರಾವಲ್ಪಿಂಡಿ, ಕಟಾರಿಯನ್, ಪಂಜಾಬ್ ಪ್ರಾಂತ್ಯದಲ್ಲಿ ಪ್ರವಾಹ ಉಂಟಾಗಿದೆ. ಕಳೆದ 24 ಗಂಟೆಯಲ್ಲಿ 37 ಜನ ಮೃತಪಟ್ಟಿದ್ದು 90ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇನ್ನು 2 ದಿನ ಭಾರಿ ಮಳೆ ಆಗಲಿದೆ ಅಂತ ಪಾಕಿಸ್ತಾನ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ಸಿರಿಯಾದ ರಾಜಧಾನಿ ಡಮಾಸ್ಕಸ್ನಲ್ಲಿರುವ ಮಿಲಿಟರಿ ಪ್ರಧಾನ ಕಚೇರಿ ಮೇಲೆ ಇಸ್ರೇಲ್ ವಾಯು ದಾಳಿ ಮಾಡಿದೆ. ಇಂದು ಮುಂಜಾನೆ ಭೀಕರ ದಾಳಿ ನಡೆಸಿದ್ದು ಕಟ್ಟಡ ಛಿದ್ರವಾಗಿದೆ. ಈ ಘಟನೆಯಲ್ಲಿ 3 ಮಂದಿ ಸಾವನ್ನಪ್ಪಿದ್ದು 34ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿದೆ. ಸುವೈಡಾದಲ್ಲಿ ಘರ್ಷಣೆಗಳು ಮುಂದುವರೆದ ಹಿನ್ನೆಲೆಯಲ್ಲಿ ಇಸ್ರೇಲ್ ಈ ದಾಳಿಯನ್ನ ಮಾಡಿದೆ.
نعم 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 قصف بغارتين يا شباب قصف جديد مبنى هيئة الأركان خالص قصف جديد يا شباب قصف خطونا بسرعة 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 إذا استهداف مبنى هيئة الأركان بشكل كامل قصف ثاني دمروه منتصر صوتك نعم على الهواء قصف ಇರಾಕ್ನ ಶಾಪಿಂಗ್ ಮಾಲ್ ಒಂದರಲ್ಲಿ ಭೀಕರ ಬೆಂಕಿ ಅವಘಡ ಸಂಭವಿಸಿ 50 ಜನ ಮೃತಪಟ್ಟಿದ್ದಾರೆ. ಪೂರ್ವ ಇರಾಕ್ನ ಕುಟ್ ನಗರದಲ್ಲಿ ಈ ದುರಂತ ನಡೆದಿದೆ. ಮೃತರ ಸಂಖ್ಯೆ ಏರಿಕೆ ಆಗುವ ಸಾಧ್ಯತೆ ಇದೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕುಟ್ ನಗರದಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಘೋಷಿಸಲಾಗಿದೆ. ಬಾಂಗ್ಲಾದೇಶದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದಿದೆ. ಮಾಜಿ ಪ್ರಧಾನಿ ಶೇಖ್ ಹಸೀನಾ ಬೆಂಬಲಿಗರು ಮತ್ತು ಪೊಲೀಸರ ನಡುವೆ ತೀವ್ರ ಸಂಘರ್ಷ ಏರ್ಪಟ್ಟಿದೆ. ಗೋಪಾಲ್ಗಂಜ್ನಲ್ಲಿ ರಾಷ್ಟ್ರೀಯ ನಾಗರಿಕ ಪಕ್ಷ ಆಯೋಜನೆ ಮಾಡಿದ ರ್ಯಾಲಿಯ ಘರ್ಷಣೆಯಲ್ಲಿ 4 ಸಾವನ್ನಪ್ಪಿದರು. ಸದ್ಯ ಗೋಪಾಲ್ಗಂಜ್ನಲ್ಲಿ ಕರ್ಫ್ಯೂ ವಿಧಿಸಲಾಗಿದ್ದು ಘರ್ಷಣೆಗೆ ಸಂಬಂಧಪಟ್ಟಂಗೆ 14 ಜನರನ್ನು ಬಂಧನ ಮಾಡಲಾಗಿದೆ. ಭಾರತ ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದ ಅಂತಿಮ ಹಂತದಲ್ಲಿದೆ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಅಲ್ಲದೆ ಈ ಒಪ್ಪಂದವನ್ನು ಜಾರಿಗೊಳಿಸುವ ಮೂಲಕ ಅಮೆರಿಕವು ಶೀಘ್ರದಲ್ಲೇ ಭಾರತೀಯ ಮಾರುಕಟ್ಟೆ ಪ್ರವೇಶ ಪಡೆಯಲಿದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಭಾರತ ರಾಷ್ಟ್ರೀಯ ಹಿತಾಸಕ್ತಿ ಖಚಿತಪಡಿಸಿಕೊಂಡ ನಂತರವೇ ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವುದಾಗಿ ಸ್ಪಷ್ಟಪಡಿಸಿದೆ. ಕೃಷಿ ಮತ್ತು ಡೈರಿ ಉತ್ಪನ್ನಗಳ ಮೇಲಿನ ಸುಂಕ ರಿಯಾಯಿತಿಗೆ ಭಾರತ ಒಪ್ತಾ ಇಲ್ಲ.